ಎಚ್.ಡಿ. ರೇವಣ್ಣ ಅವರಿಗೆ ಮತ್ತೆ ಕಾನೂನಾತ್ಮಕ ಸಂಕಷ್ಟ ಎದುರಾಗುತ್ತಾ? ಹೊಳೆನರಸೀಪುರ ಕೇಸ್ನಲ್ಲಿ ಆಡ್ ಆಗಿರುವಂತಹ ಸೆಕ್ಷನ್ ಅಂತದ್ದೊಂದು ಸೂಚನೆಯನ್ನ ಸುಳಿವನ್ನ ಕೊಡ್ತಾ ಇದೆ. ಪ್ರಕರಣದಲ್ಲಿ 376 ಅತ್ಯಾಚಾರದ ಸೆಕ್ಷನ್ ನ ದಾಖಲು ಮಾಡಲಾಗಿದೆ. ಜಾಮೀನಿಗಾಗಿ ಇವತ್ತು ಕೋರ್ಟ್ಗೆ ಹಾಜರಾಗಿದ್ದು ಎಚ್.ಡಿ. ರೇವಣ್ಣ. ಈ ಸಂದರ್ಭದಲ್ಲಿ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅತ್ಯಾಚಾರದ ಸೆಕ್ಷನ್ 376 ಸೇರ್ಪಡೆಯಾಗಿರುವುದು ಗಮನಕ್ಕೆ ಬಂದಿದೆ. 376 ಸೇರ್ಪಡೆಗೆ ಎಸ್ಐಟಿ ಕೋರ್ಟ್ಗೆ ಈ ಹಿಂದೆ ಮನವಿಯನ್ನ ಮಾಡಿಕೊಂಡಿತ್ತು. ಆ ಸಂದರ್ಭದಲ್ಲಿ ಕೋರ್ಟ್ ಸೆಕ್ಷನ್ 376 ಅನ್ನ ಆಡ್ ಮಾಡುವುದಕ್ಕೆ ಸೂಚನೆಯನ್ನ ಕೊಟ್ಟಿತ್ತು. ಈಗ ಮಧ್ಯಾಹ್ನ 3 ಗಂಟೆಗೆ ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆ ನಡೆಯಲಿದೆ. ಬೆಳಗ್ಗೆ ಅಸಂಬ ಕೋರ್ಟ್ ಆರಂಭ ಆದಂತಹ ಸಂದರ್ಭದಲ್ಲಿ ಒಂದಿಷ್ಟು ವಿಚಾರಗಳ ಪ್ರಸ್ತಾಪದ ಬಳಿಕ ಇವತ್ತು ಮಧ್ಯಾಹ್ನ 3 ಗಂಟೆಗೆ ನಿರೀಕ್ಷಣಾ ಜಾಮೀನು ಅರ್ಜಿ ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಲೈಂಗಿಕ ಕಿರುಕುಳ ಹಾಗೆ ಈಗಾಗಲೇ ಅತ್ಯಾಚಾರದ ಸೆಕ್ಷನ್ ಏನ್ ದಾಖಲಾಗಿದೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಮತ್ತೆ ಅರ್ಜಿಯ ವಿಚಾರಣೆ ಆರಂಭ ಆಗಲಿದೆ. ಸೆಕ್ಷನ್ 376 ಕೂಡ ಸೇರ್ಪಡೆಯಾಗಿರುವ ಹಿನ್ನೆಲೆಯಲ್ಲಿ ಎಚ್.ಡಿ. ರೇವಣ್ಣ ಅವರಿಗೆ ಸಂಕಷ್ಟ ಎದುರಾಗುತ್ತಾ? ಹೊಳೆನರಸೀಪುರದಲ್ಲಿ ಸುಮಾರು 10 ವರ್ಷಗಳ ಕಾಲ ರೇವಣ್ಣ ಅವರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಮಹಿಳೆ, ಆಕೆ ಕೊಟ್ಟಂತಹ ಕಂಪ್ಲೇಂಟ್ನ ಆಧಾರದ ಮೇಲೆ ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು, ಎಫ್ಐಆರ್ ದಾಖಲಾಗಿತ್ತು. ಆರಂಭದಲ್ಲಿ ಅದರಲ್ಲಿದ್ದೆಲ್ಲವೂ ಕೂಡ ನಾನ್ ಬೇಲೇಬಲ್ ಸೆಕ್ಷನ್. ಆದರೆ ಈಗ ಕೋರ್ಟ್ ಒಪ್ಪಿಗೆಯ ಮೇರೆಗೆ ಸೆಕ್ಷನ್ 376 ದಾಖಲು ಮಾಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೀಡ್ತಾ ಹೋಗ್ತಾರೆ. ವಿಷ್ಣು ಪ್ರಸಾದ್, ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಕೇಸ್ನಲ್ಲಿ ಎಫ್ಐಆರ್ ದಾಖಲು ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ನಾನ್ ಬೇಲೇಬಲ್ ಸೆಕ್ಷನ್ಗಳಿರಲಿಲ್ಲ. ಆದ್ರೆ ಈಗ ತಿಳಿದು ಬರ್ತಾ ಇರೋದು ಆಲ್ರೆಡಿ ಕೋರ್ಟ್ ಸೆಕ್ಷನ್ 376 ಆಡ್ ಮಾಡುವುದಕ್ಕೆ ಒಪ್ಪಿಗೆ ಸೂಚಿಸಿದೆ ಅಂತ ಹೇಳಿ. ಅಲ್ಲಿಗೆ ಎಚ್.ಡಿ. ರೇವಣ್ಣ ಅವರಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಕಾನೂನು ಸಂಕಷ್ಟ ಎದುರಾಗ್ತಾ ಇದೆಯಾ ಅಂತ ಹೇಳಿ. ವಿಜಯಶ್ರೀ, ಅದು ಇವತ್ತಿನ ಮಟ್ಟಿಗೆ ಕಾನೂನು ಸಂಕಷ್ಟ ಎದುರಾಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಈ ಪ್ರಕರಣದಲ್ಲಿ ಈಗ ಯಾವುದು ನಾನ್ ಬೇಲೇಬಲ್ ಸೆಕ್ಷನ್ ಗಳಾಗಿರುವಂತಹ 376 ಇರ್ಬೋದು ಮತ್ತೆ 354 ಏನ್ ಹಾಕುವಂತ ಕೆಲಸ ಆಗಿದೆ. ಈ ಸೆಕ್ಷನ್ ಗಳನ್ನ ಇನ್ಕ್ಲೂಡ್ ಮಾಡಿರುವಂತದ್ದು ಇದು ನೇರವಾಗಿ ರೇವಣ್ಣ ಅವರ ಮೇಲೆ ಅಟ್ರಾಕ್ಟ್ ಆಗೋದಿಲ್ಲ. ಅಂದ್ರೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಈ ಅಂಶಗಳು ಅಟ್ರಾಕ್ಟ್ ಆಗುತ್ತೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಕ್ಕಂಥದ್ದು. ಆ ರೀತಿ ಆದಂತಹ ಸಂದರ್ಭದಲ್ಲಿ ರೇವಣ್ಣನವರಿಗೆ ಈ ಹಿಂದೆ ಇದ್ದಂತಹ ಬೇಲೇಬಲ್ ಸೆಕ್ಷನ್ ಏನಿದೆ ಅದೇ ಕೂಡ ಅಪ್ಲೈ ಆಗುವಂತಹ ಸಾಧ್ಯತೆಗಳಿರುವಂತದ್ದು. ಆದ್ರೆ ಈ ಪ್ರಕರಣದ ಟ್ರಯಲ್ ನಡೆಸುವಂತಹ ವಿಚಾರಕ್ಕೆ ಬರೋದಾದ್ರೆ ಸಾಮಾನ್ಯವಾಗಿ ನಾನ್ ಬೇಲೇಬಲ್ ಸೆಕ್ಷನ್ ಇದ್ದಂತಹ ವೇಳೆಯಲ್ಲಿ ಪ್ರಕರಣದ ಟ್ರಯಲ್ ಅನ್ನ ಸೆಷನ್ ಕೋರ್ಟ್ ಮಾಡಬೇಕಾಗುತ್ತೆ. ಅಂದ್ರೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಇರುವಂತಹ ಸೆಷನ್ ಕೋರ್ಟ್ ಅಂದ್ರೆ ಕೋರ್ಟ್ ಹಾಲ್ ನಂಬರ್ 82 ಅಲ್ಲಿ ವಿಚಾರಣೆ ನಡೆಸಬೇಕಾಗುತ್ತೆ. ಆದ್ರೆ ಈಗ ಇಲ್ಲಿ 42 ಅಲ್ಲಿ ಬಂದಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಅರ್ಜಿ ವಿಚಾರಣೆನ ನ್ಯಾಯಾಧೀಶರು ಯಾವ ರೀತಿ ಟೇಕಪ್ ಮಾಡ್ತಾರೆ ಅನ್ನುವಂಥದ್ದು ಪ್ರಶ್ನೆ ಇರುವಂತದ್ದು. ಮತ್ತೆ ಸಾಮಾನ್ಯವಾಗಿ ಈ ಪ್ರಕರಣದಲ್ಲಿ ನೋಡೋದಾದ್ರೆ ಅವ್ರೀಗ CRPC 436 ಅಲ್ಲಿ ಈ ಒಂದು ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಮತ್ತೆ ಯಾಕಂತಂದ್ರೆ ನಾನ್ ಬೇಲೇಬಲ್ ಸೆಕ್ಷನ್ ಇದೆ ಅನ್ನೋ ಕಾರಣವನ್ನ ಬೇಲೇಬಲ್ ಸೆಕ್ಷನ್ ಇರುವಂತಹ ಕಾರಣಕ್ಕೋಸ್ಕರ ಈ ಒಂದು ಅಪ್ಲಿಕೇಶನ್ ಮೂವ್ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಈ ನಡುವೆ ಈಗ SIT ಅವರು ಕೂಡ ಆಕ್ಷೇಪಣೆ ಸಲ್ಲಿಸಿದ್ದು ನಾವು ವಾದ ಮಂಡಿಸೋದಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ಮನವಿ ಮಾಡಿದ್ದಾರೆ. ಅದರಂತೆ ಮಧ್ಯಾಹ್ನ ಜೈನ ಕೊಠಾರಿ ಅವರು ಬಂದು ವಾದ ಮಂಡಿಸ್ತಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಿರುವಂತದ್ದು. ಇನ್ನ ಈ ವೇಳೆಯಲ್ಲಿ ಇನ್ನೊಂದು ಪ್ರಮುಖವಾದಂತಹ ಅಂಶ ಏನಂತಂದ್ರೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಅಂದ್ರೆ CRPC 438 ಅಡಿಯಲ್ಲಿ ಸಲ್ಲಿಸುವಂತಹ ಕೆಲಸನ ರೇವಣ್ಣ ಪರ ವಕೀಲರು ಮಾಡಿದ್ರು. ಈ ವೇಳೆಯಲ್ಲಿ SITಯ SPP ಆಗಿರುವಂತಹ ಜಗದೀಶ್ ಅವರು ಬಂದು ಹೇಳಿಕೆ ಕೊಟ್ಟಿದ್ದಾರೆ. ನಾವು ಯಾವುದೇ ನಾನ್ ಬೇಲೇಬಲ್ ಸೆಕ್ಷನ್ ಅನ್ನೋದನ್ನ ಇದರಲ್ಲಿ ಇನ್ಕ್ಲೂಡ್ ಮಾಡಿಲ್ಲ ಅನ್ನೋ ಒಂದು ಪಾಯಿಂಟ್ ಅನ್ನು ಹೇಳಿದ್ರು. ಅಂದ್ರೆ ಆವರೆಗೂ ಇನ್ಕ್ಲೂಡ್ ಮಾಡಿಲ್ಲ, ಸದ್ಯಕ್ಕೆ ಈಗ ಇನ್ಕ್ಲೂಡ್ ಆಗಿರುವಂತದ್ದು. ಹೀಗಾಗಿ ಆ ಗ್ರೌಂಡ್ ಅನ್ನು ಕೂಡ ರೇವಣ್ಣ ಪರ ವಕೀಲರು ಇಲ್ಲಿ ಮೆನ್ಷನ್ ಮಾಡಬಹುದು. ಯಾಕಂತಂದ್ರೆ ಈಗಾಗಲೇ ನಾವು ನಾನ್ ಬೇಲೇಬಲ್ ಸೆಕ್ಷನ್ ಹಾಕಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ವಾಪಸ್ ಪಡೆದುಕೊಳ್ಳುವಂತಹ ಕೆಲಸವನ್ನು ಮಾಡಿದ್ವಿ. ಈಗ ಇದನ್ನ ಇನ್ಕ್ಲೂಡ್ ಮಾಡಿರುವಂತದನ್ನ ಗ್ರೌಂಡ್ ಇಲ್ಲಿ ಅಪ್ಲಿಕೇಬಲ್ ಆಗಲ್ಲ ಅನ್ನೋ ಪಾಯಿಂಟ್ ಇರಬಹುದು. ಮತ್ತೆ ಪ್ರಿನ್ಸಿಪಲ್ ಆಫ್ ಜಸ್ಟಿಸ್ ಅಡಿಯಲ್ಲಿ ಅವರು ಕ್ವಶನ್ ಕೂಡ ಮಾಡಬಹುದು. ಇದು ಒಂದ್ ಕಡೆ ಇರುವಂತದ್ದು. ಇನ್ನ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಜೈನ ಕೊಠಾರಿ ಅವರು ಯಾವ ರೀತಿ ವಾದ ಮಂಡಿಸ್ತಾರೆ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ. ಯಾಕಂತಂದ್ರೆ ಈಗ 376 ಏನ್ ಹಾಕಿದ್ದಾರೆ ಇದು ಕೇವಲ ಪ್ರಜ್ವಲ್ ರೇವಣ್ಣನ ಮೇಲೆ ಮಾತ್ರ ಅಟ್ರಾಕ್ಟ್ ಮಾಡುವಂತಹ ಕೆಲಸವನ್ನ ಇಲ್ಲಿ SIT ಅಧಿಕಾರಿಗಳು ಮಾಡಿದಾರೋ ಇಲ್ಲ ಇದರಲ್ಲಿ ರೇವಣ್ಣ ಅವರ ಪಾತ್ರ ಇದೆ ಅಂತಲೂ ಕೂಡ ಈಗ SIT ಎಲಿಗೇಷನ್ ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಅದನ್ನ ಯಾವ ಗ್ರೌಂಡ್ ಅಲ್ಲಿ ಈಗ 376 ಹಾಕಿದ್ದಾರೆ ಅನ್ನೋದ್ರ ಆಧಾರದ ಮೇರೆಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿ ಬೇಕು. ಈಗ ಪ್ರಕರಣ ದಾಖಲಾಗಿರೋದು ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ. A1 ಆರೋಪಿ ಎಚ್.ಡಿ. ರೇವಣ್ಣ, A2 ಆರೋಪಿ ಪ್ರಜ್ವಲ್ ರೇವಣ್ಣ. ಈಗ 376 ಎಫ್ಐಆರ್ ನಲ್ಲಿ ದಾಖಲು ಮಾಡಲಾಗಿದೆ ಅಂತಂದ್ರೆ ಅದು ಇಬ್ಬರ ಮೇಲೂ ದಾಖಲಾಗಿದೆಯಾ ಅಥವಾ ಕೇವಲ ಪ್ರಜ್ವಲ್ ರೇವಣ್ಣ ಅವರ ಮೇಲ್ ಮಾತ್ರನಾ? ಈ ಬಗ್ಗೆ ಹೇಗೆ ಕ್ಲಾರಿಟಿಯನ್ನ ಪಡ್ಕೊಳ್ಳೋದು ಅಂತ ಹೇಳಿ.
ವಿದೇಶಿ ಸಾಮಾನ್ಯವಾಗಿ ಈ ಪ್ರಕರಣದಲ್ಲಿ ನೋಡೋದಾದ್ರೆ ಈಗ ಅವರು 376 ಅಂತ ಹೇಳಿ ಮನವಿ ಮಾಡುವಂತಹ ಸಂದರ್ಭದಲ್ಲಿ ಒಂದು ಪ್ರಕರಣಕ್ಕೆ ಯಾವುದೋ 376 ಆಡ್ ಮಾಡುವಂತಹ ವೇಳೆಯಲ್ಲಿ ಆ ಸಂತ್ರಸ್ತರು ಕೊಟ್ಟಂತಹ ಹೇಳಿಕೆ ಆಧಾರದ ಮೇಲೆ ಇನ್ಕ್ಲೂಡ್ ಮಾಡೋದಕ್ಕೆ ಅವಕಾಶ ಇರುವಂತದ್ದು. ಹೀಗಾಗಿ ಅವರು ಕೊಟ್ಟಂತಹ ಹೇಳಿಕೆ ಆಧಾರದ ಮೇಲೆ ಈ 376 ಅಟ್ರಾಕ್ಟ್ ಆಗಿರುವಂತದ್ದು. ಮತ್ತೆ ಈ ಪ್ರಕರಣದಲ್ಲಿ ಮೇಲ್ನೋಟಕ್ಕೆ ನಾವು ನೋಡ್ತಾ ಹೋಗ್ಬೋದು, ಪ್ರಕರಣದಲ್ಲಿ ಆರೋಪ ಬಂದಿರುವಂತದ್ದು ಅತ್ಯಾಚಾರ ಮಾಡಿದಂತಹ ಆರೋಪ ಇರುವಂತದ್ದು ಇಲ್ಲಿ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಲೈಂಗಿಕ ಕಿರುಕುಳ ಕೊಟ್ಟಂತಹ ಆರೋಪ ಇರುವಂತದ್ದು, ಕೈ ಹಿಡಿದು ಎಳೆದಂತಹ ಆರೋಪ ಇರುವಂತದ್ದು. ಹೀಗಾಗಿ ಇದು ನೇರವಾಗಿ ಅಟ್ರಾಕ್ಟ್ ಆಗುವಂತದ್ದೇ ಪ್ರಜ್ವಲ್ ರೇವಣ್ಣ ಮೇಲೆ ಆಗುತ್ತೆ. ಮತ್ತೆ ಇನ್ನೊಂದು ಪ್ರಮುಖವಾದ ಅಂಶ ಏನಂತಂದ್ರೆ ಇಲ್ಲಿ ಕೊಟ್ಟಿರುವಂತಹ ಅಪ್ಲಿಕೇಶನ್ ಅಲ್ಲಿ ಅವರು ನೇರವಾಗಿ ಪ್ರಜ್ವಲ್ ರೇವಣ್ಣನ ವಿರುದ್ಧವೇ 376 ಆಡ್ ಮಾಡಬೇಕು ಅಂತ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಇದೇ ಆಧಾರದ ಮೇರೆಗೆ ನೋಡೋದಾದ್ರೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಮಾತ್ರ ಸಂಕಷ್ಟ ಆಗುತ್ತೆ, ರೇವಣ್ಣ ಅವರಿಗೆ ಅವಕಾಶ ಇರುವಂತದ್ದು. ಆದ್ರೆ ಸಾಮಾನ್ಯವಾಗಿ ಒಂದು ಪ್ರಕರಣದ ಟ್ರಯಲ್ ನಡೆಸುವಂತ ಸಂದರ್ಭದಲ್ಲಿ ಆ ಕೇಸ್ನಲ್ಲಿರುವಂತಹ ಸೆಕ್ಷನ್ಗಳ ಆಧಾರದ ಮೇರೆಗೆ ಅದನ್ನ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ಬೇಲ್ ಹಿಯರಿಂಗ್ ನಡೆಸಬೇಕಾ ಇಲ್ಲ ಸೆಷನ್ ಕೋರ್ಟ್ ಅಲ್ಲಿ ಬೇಲ್ ಹಿಯರಿಂಗ್ ನಡೆಸಬೇಕಾ ಅನ್ನೋದು ಬರುವಂತದ್ದು. ಇದೇ ಪ್ರಶ್ನೆನ ಇವತ್ತು ನ್ಯಾಯಾಧೀಶರಾಗಿರುವಂತಹ ಜಯಪ್ರೀತ್ ಅವರು ಮಾಡಿದ್ದು. ಇದರಲ್ಲಿ ಈಗ ಸೆಷನ್ ಕೋರ್ಟ್ ಟ್ರಯಲ್ ನೆಸೆಸಿಟಿ ಇದೆಯಾ ಅನ್ನೋ ಪಾಯಿಂಟ್ ಕೂಡ ಉಲ್ಲೇಖ ಮಾಡಿದ್ರು. ಕಾರಣ ಏನಂತಂದ್ರೆ 376 ಇರುವಂತದ್ದು. ಆದ್ರೆ ಈ ಒಂದು ಅಂಶಕ್ಕೆ ಸಂಬಂಧಪಟ್ಟಂತೆ SP ಅವರು ಇವತ್ತು ವಾದ ಮಂಡಿಸ್ತಾರೆ. ಅಂದ್ರೆ ಈ ಪ್ರಕರಣದಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ಟ್ರಯಲ್ ನಡೆಸೋದಕ್ಕೆ ಅವಕಾಶ ಇದೆಯಾ ಇಲ್ವೋ ಅನ್ನೋದು ಕೂಡ ಅವ್ರ ಗ್ರೌಂಡ್ ಅನ್ನ ತೆಗೆದುಕೊಳ್ತಾರೆ. ಒಂದು ವೇಳೆ ಇಲ್ಲ ಅಂತಂದ್ರೆ ಈ ಮತ್ತೆ ಪುನಃ ಇವರು ಸೆಷನ್ ಕೋರ್ಟ್ಗೆ ಅಂದ್ರೆ 82 CCH ಅಲ್ಲಿರುವಂತಹ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಹೋಗ್ಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಇವತ್ತೇನೆ ಜಾಮೀನು ಅರ್ಜಿ ವಿಚಾರಣೆ ನಡೆಸುವಂತಹ ಜಯಪ್ರೀತ್ ಅವರು ಅವರಿಗೆ ತೀರ್ಪನ್ನು ನೀಡುವಂತ ಸಾಧ್ಯತೆ ಇದೆ. ಇನ್ನ ಅದರಲ್ಲೂ 2 ಆಪ್ಷನ್ ಇರುವಂತದ್ದು. ಒಂದು ವೇಳೆ ಜಾಮೀನು ಸಿಕ್ಕರೆ ಇಲ್ಲಿ ರೇವಣ್ಣ ಅವರು SRCC ಅಲ್ಲಿ ಹಿಂದೆ ಕೊಟ್ಟಂತಹ ಜಾಮೀನು ಅರ್ಜಿ ಕಂಡೀಷನ್ಸ್ ಏನಿದೆ ಅದೇ ಕಂಡೀಷನ್ ಆಧಾರದಲ್ಲಿ ಮುಂದುವರಿತಾ ಹೋಗ್ತಾರೆ. ಒಂದು ವೇಳೆ ಇಲ್ಲೇನಾದ್ರೂ ರಿಜೆಕ್ಟ್ ಆದ್ರೆ ಪುನಃ ಅವರು ಈ ಆದೇಶವನ್ನ ಚಾಲೆಂಜ್ ಮಾಡ್ಕೊಂಡು ಸೆಷನ್ ಕೋರ್ಟ್ಗೆ ಹೋಗಿ ಅಲ್ಲಿ ಮತ್ತೆ ಜಾಮೀನು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ವಿದೇಶಿ ಥ್ಯಾಂಕ್ ಯು ವಿಷ್ಣು ಪ್ರಸಾದ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಒಂದ್ ಕಡೆ ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜಾಮೀನು ಅರ್ಜಿಯ ವಿಚಾರಣೆ, ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಮತ್ತೆ ಆರಂಭ ಆಗುತ್ತೆ. ಹಾಗಾಗಿ ಕುತೂಹಲ ಅಂತೂ ಖಂಡಿತ ಇದೆ, ಏನಾಗಬಹುದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಿ. ಆಲ್ರೆಡಿ ಪ್ರಕರಣದಲ್ಲಿ ಸೆಕ್ಷನ್ 376 ಅತ್ಯಾಚಾರದ ಸೆಕ್ಷನ್ ಅದು, ಆ ಸೆಕ್ಷನ್ ನ ದಾಖಲು ಮಾಡಿರೋದ್ರಿಂದ ಆಲ್ರೆಡಿ HD ರೇವಣ್ಣ ಅವರಿಗೆ ರಿಲೀಫ್ ಸಿಗುತ್ತೋ ಇಲ್ವೋ, ನಿರೀಕ್ಷಣಾ ಜಾಮೀನು ಸಿಗುತ್ತೋ ಇಲ್ವೋ ಅನ್ನುವಂತಹ ಕುತೂಹಲ. ಮತ್ತೊಂದು ಕಡೆ HD ರೇವಣ್ಣ ಅವರ ಟೆಂಪಲ್ ರನ್ ಮುಂದುವರೆದಿದೆ. ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ ವಿನಾಯಕ ದೇವಾಲಯ, ಗವಿಗಂಗಾಧರೇಶ್ವರ ದೇವಾಲಯ, ಶಂಕರ ಮಠ, ಆಂಜನೇಯ ದೇಗುಲ, ಹೀಗೆ ನಿರಂತರವಾಗಿ ದೇವಸ್ಥಾನಗಳಿಗೆ ಭೇಟಿ ಕೊಡುವಂತಹ ಕೆಲಸವನ್ನ HD ರೇವಣ್ಣ ಅವರು ಮಾಡ್ತಾನೆ ಇದ್ದಾರೆ. ಇವತ್ತು ಕೋರ್ಟ್ಗೆ ಅವರೇನು ಹಾಜರಾದ್ರು ಅದಕ್ಕೂ ಮುನ್ನ ಕೂಡ ವಿವಿಧ ದೇಗುಲಗಳಿಗೆ ಭೇಟಿಯನ್ನ ಕೊಟ್ಟು ಬಂದಂತಹ ಸಂಕಷ್ಟದಿಂದ ಪಾರು ಮಾಡಪ್ಪ ಭಗವಂತ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.